ಯಾರ ಮನೆಗೆ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ಲಿ ನಾನು? ಯಾರ ಮನೆಗೆ ಅಂತ ಹೋಗೋಕ್ಕಾಯ್ತದೆ ಇವಾಗ ನಾನು? ಏನೇ ಆಗಲಿ, ಗಂಡು ಮಕ್ಕಳು ಮನೆಗೆ ಹೋಗೋದಕ್ಕಿಂತ ಹೆಣ್ಣು ಮಕ್ಕಳು ಮನೆಗೆ ಹೋದ್ರೆ ನೀನು ಎಷ್ಟು ವಾಸಿ. ಹೆಂಗೋ ಒಂಚೂರೊಂದು ತುತ್ಕೂಳನ ಹಾಕ್ತಾರೆ. ಈಗ ಸೊಸೆಗಳು ಬಂದ್ಬಿಟ್ಟವ್ರೆ, ಯಾರು ಹಾಕ್ತಾರೆ? ಪದ್ದಿ ಮನೆಗೆ ಹೋಗೋಣ ಅಂತ ಅನ್ಕೊಂಡ್ರೆ ಅವಳಿಗೆ ಮೊದಲೇ ನಿನಗೆ ನಾನೇ ಅವಳನ್ನ ಮನೆ ಬಿಟ್ಬಿಟ್ಟು ಈಚೆ ಕಡೆಗೆ ತಳ್ಳಿದ್ದೆ. ಇವಾಗ ಇನ್ನೊಂದು ಕಿತ ನಾನು ಹೋಗ್ಬಿಟ್ಟು ಕೇಳಿದ್ರೆ ಮುರ್ವಾದಿರ್ತದ. ಅವಳು ಸೇರಿಸೋದು ಇಲ್ಲ ಬಿಡು ಮನೆಗೆ, ಸುಮ್ಮನೆ ಯಾಕೆ ಬಿಡು. ನನ್ನ ಮಗಳು ಸುಮ್ಮೋರ್ ಮನೆಗೆ ನೀವು ಹೋಗ್ಬಿಟ್ಟು ಒಸಿ ನನ್ನ ಕಷ್ಟ ಎಲ್ಲನೂ ಹೇಳ್ಕೊಬಿಟ್ರೆ ಸುಮ್ಮನಾದ್ರೂ ಮನೆ ಒಳಗಡೆಗೆ ಸೇರಿಸಿ ಒಂದು ಕೂಳನ ಹಾಕ್ತಾಳೆ. ಅವಳು ಬೇರೆ ಇವಾಗ ಬೋಸ್ರಿ ಹೆಂಗೋನು ವ್ಯಾತ್ಲಾಗೆ ಬಾಣಂತನ ಗಿಣಂತನ ಜೊತೆಗಿತ್ಕೊಂಡೆ ನೀನು ಮಾಡಿದ್ರು ಆಯ್ತದೆ. ಅದೇ ನೀನಿಯ ಸರಿ, ನಾನು ಸುಮ್ಕೆ ನೀನಿಯ ಇಲ್ಲಿಂಗೆ ಓಡಾಡೋದಕ್ಕಿನ್ನ ಹೋಗೇಬಿಡ್ತೀನಿ ಅತ್ಲಾಗ ನನ್ನ ಮಗಳು ಮನೆಗೆ ಹೋಗ್ಬಿಟ್ಟು ಅಲ್ಲೇ ನೀನು ಅತ್ಲಾಗೆ ಸಿಟ್ಲಾಗ ಹೋಗ್ಬಿಡ್ತೀನಿ ಕಣಪ್ಪ. ಸಾಕು ಓಡಾಡೋ ಸವಾಸ ಸಾಕು, ಈ ಸೊಸೆರ ಸವಾಸನೇ ಸಾಕು. ಸುಮಾ ಮಗಳೇ, ಸುಮಾ ಸುಮಾ ಸುಮಾ. ಅಯ್ಯೋ ನಮ್ಮ ಅತ್ತೆ ಬಂದಿದ್ದಂಗೈತೆ. ಇಲ್ಲಿಗೆ ಬಂದ್ಬಿಟ್ಟು ನಮ್ಮ ಯಾರು ಫಿಟ್ಟಿಂಗ್ ಇಕ್ಬಿಟ್ಟು ನನ್ನ ಗಂಡು ನಮ್ಮ ಮನೆಯಿಂದ ಈಚೆ ಕಡೆಗೆ ಹಾಕ್ಸ ಪಿಲಾನ್ ಮಾಡಿಗಿಡವಳ ಏನು ಯಮ್ಮ. ಮೊದಲೇ ನೀನು ನಂಬಕ್ಕಾಗಕ್ಕಿಲ್ಲ. ಯಮ್ಮನ ಹೆಂಗನ ಮಾಡಿ ವಾಪಸ್ ಕಳಿಸ್ಬೇಕು. ಸರಿಯಾದ ಟೈಮ್ಗೆ ನೀ ಬಂದವಳೆ, ಮಗಳಿಲ್ದಿರೋ ಟೈಮ್ಗೆ ನೀ ಬಂದವಳೆ. ಸುಮಾ ಅಂತೂ ಆಸ್ಪತ್ರೆಗೆ ಹೋಗಳೆ. ಬರೋ ಅಷ್ಟೊತ್ತಿಗೆ ಈ ಮುದುಕಿನ ಮೊದಲು ಮನೆಯಿಂದ ಈಚೆ ಕಡೆಗೆ ಕಳಿಸ್ಬಿಡ್ಬೇಕು. ಇಲ್ಲ ಅಂದರೆ ನಾನು ನನ್ನ ಗಂಡ ಮತ್ತೆ ಬೀದಿಗೆ ಬಂದ್ಬಿಡ್ತೀವಿ. ಹೆಂಗೋ ನಾಳೆಯಿಂದ ಕೆಲ್ಸಕ್ಕೆ ಹೋಗಬೇಕು. ಒಳ್ಳೆ ಕೆಲಸನೂ ಸಿಕ್ಕೈತೆ, ಎಲ್ಲ ಆಳು ಬಿದ್ದೋಯ್ತದೆ. ಈಗ ಏನು ಮಾಡೋದು? ನನ್ನ ಗಂಡ ಮನೆಯಾಗೆ ನೀನು ಅವನೇ ಇದ್ರಲ್ಲಿ ಬಿಡು, ಕೇಳಿದ್ರೆ ಹೇಳ್ತೀನಿ. ಮಗಳೇ. ಅಯ್ಯೋ ನಮ್ಮಮ್ಮ ಬಂದಿದ್ದಂಗ ಐತ್ ಕಣೆ. ಅದು ನನಗೂ ಕೇಳಿಸ್ತೈತೆ, ಒಸಿ ಸುಮ್ಕಿರ್ರಿ. ಯಾಕೆ ರೀ, ನಿಮ್ಮಮ್ಮ ಏನಕ್ಕೆ ಬಂದಿರ್ತಾಳೆ ಹೇಳು? ನಿನ್ನ ಬಗ್ಗೆ ಮಗಳಿಗೆ ಫಿಟ್ಟಿಂಗ್ ಇಕ್ಬಿಟ್ಟು ಮನೆಯಿಂದ ಈಚೆ ಕಡೆ ಕಳ್ಸಕ್ಕೆ ಅಂತ ಹೇಳ್ಬಿಟ್ಟು ಬಂದಿರ್ತಾಳೆ ನಿಮ್ಮಮ್ಮ. ಓಹೋ, ಅದು ಬಿಟ್ಬಿಟ್ಟು ಬೇರೆ ಏನಕ್ಕೆ ಬಂದಿರಕ್ಕಾಯ್ತದ ಹೇಳು? ಈಗ ಏನಾರ ನಿಮ್ಮಮ್ಮ ಬಂದ್ಬಿಟ್ಟು ನಿನ್ನ ತಂಗಿತಾಗ ಮಾತಾಡ್ಬಿಟ್ಲು ಅಂತಂದ್ರೆ ನಿನ್ನ ಮತ್ತೆ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಡ್ತಾರೆ. ಯೋಚನೆ ಮಾಡಿ. ನಮ್ಮಮ್ಮ ಅಂತ ಕೆಲಸ ಏನಕ್ಕೆ ಮಾಡ್ತದೆ? ಬೇರೆ ಏನೋ ಉದ್ದೇಶಕ್ಕೆ ಬಂದಿರಬೇಕು ಅಂತ ಅನ್ನಿಸ್ತದೆ. ಪಾಪ ಈಚೆ ಕಡೆ ನಿಂತ್ಕೊಂಡು ಅವಾಗಿಂದ ಕೂಕತ್ತೈತೆ. ಅದೇನು ಅಂತ ಹೇಳ್ಬಿಟ್ಟು ಸಿಕ್ಕಿಯೋಳನ್ ನೋಡಿ. ಅಲ್ಲಿ ಹೋದ್ರೆ ನೀವು ಚಪ್ಪು ನಿಂತ್ಕೊಂಡಿರ್ಬೇಕು. ನಾನು ಏನಕ್ಕೆ ಬಂದವಳೆ ಏನು ಅಂತ ಹೇಳ್ಬಿಟ್ಟು ವಿಚಾರ ಮಾಡ್ಬಿಟ್ಟು ಆಮೇಕಿಂದ ನಾನು ಮಾತಾಡಕ್ಕೆ ಹೇಳ್ತೀನಿ. ನೀವೇನ ಬಂದ ತಕ್ಷಣ ಪಟ 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 ಮಾತಾಡ್ಬಿಟ್ರು ನಾನು ಸುಮ್ಕಿರಕ್ಕಿಲ್ಲ. ಸರಿ ಬಿಡೆ. ಇದೇನು ಇವರು ಈ ಮನೆಯಾಗವ್ರಲ್ಲ? ಇದೇನು ನಮ್ಮ ಅತ್ತೆ ಲಗೇಜ್ ಸಮೇತ ಬಂದ್ಬಿಟ್ಟೈತಲ್ಲ? ನಮ್ಮಮ್ಮ ಏನು ಬ್ಯಾಗ್ ಸಮೇತ ಹೊತ್ಕೊಂಡು ಬಂದ್ಬಿಟ್ಟೈತೆ. ಏನಾಯ್ತು? ಲೇ, ನನ್ನ ಮಗಳು ಮನೆಯಾಗ ನೀನೇನೆ ಮಾಡ್ತಿದ್ಯಾ? ಲೋ, ಏನೆಲ್ಲ ಮಾಡ್ತಿದ್ಯಾ ಇಲ್ಲಿ? ಕಾಣಿಸ್ತಿಲ್ವತ್ತೆ? ನಾನು ನಿಮ್ಮ ಮಗಳು ಅಂದ್ರೆ ನನ್ನ ಆದ್ನಿ ಎಲ್ಲನೂ ಜೊತೆಗೆ ಇದೀವಿ. ಸಾಕು. ನನ್ನ ದೊಡ್ಡ ಮಗನ ಸಂಸಾರಕ್ಕೆ ಉಳಿ ಹಿಂಡಿದ್ದಾಯ್ತು, ನನ್ನ ಚಿಕ್ಕ ಮಗನ ಸಂಸಾರಕ್ಕೂ ಉಳಿ ಹಿಂಡಿದ್ದೆ. ಅವಳು ಹೆಂಗೋ ಕತರ್ನಾಕಿರೋದಕ್ಕೆ ಹೆಂಗೋ ಕಾಪಾಡ್ಕೊಂಡ್ಲು. ಈಗ ನನ್ನ ಮಗಳು ಬಾಳಗುರುವೆ ಉಳಿ ಹಿಂಡಕ್ ಬಂದಿದ್ಯಾನೆ. ನೀನು ಉಳಿ ಹಿಂಡಕ್ ಬಂದಿದ್ಯಾ? ಅತ್ತೆ, ನಾಲ್ಕೆ ಬಿಗಿಡ್ಕೊಂಡು ಮಾತಾಡಿ. ನಾಲ್ಕೆ ಐತೆ ಅಂತ ಹೇಳ್ಬಿಟ್ಟು ಹೆಂಗೋ ಮಾತಾಡಕ್ ನನಗೂ ಬರ್ತದೆ. ಇದೇನು ಹಿಂಗೆ ಮಾತಾಡ್ತಿದ್ರಲ್ಲ ನೀವು? ಇದೇನು ಹಿಂಗೆ ಮಾತಾಡ್ತಿದ್ದೀರಾ? ನಾನು ಯಾವ ಸಂಸಾರಕ್ಕೂ ಏನು ಉಳಿ ಹಿಂಡಿಲ್ಲ. ಓ, ನಿನ್ನ ಮಗನೇ ನೀವು ಬಂದ್ಬಿಟ್ಟು ನಾನು ಮದುವೆ ಮಾಡ್ಕೊಂಡಿದ್ದು. ನಾನೇನಾದ್ರೂ ನಿನ್ನ ಮಗಂಗೇನು ಕಾಲು ಬಿದ್ದಿದ್ದ? ನಿನ್ನ ಮಗ ಎಳ್ಳೆ ಮದುವೆ ಮಾಡ್ಕೊತಾವನಿಂದ ನನಗೇನು ಕನಸ ಬಿದ್ದಿತ್ತು? ಎಳ್ಳೆ ಮದುವೆ ಆಗಿರಿ ಮುಸುಡಿನ ಯಾರು ಮದುವೆ ಮಾಡ್ಕೊಳ್ಳೋರು? ಓಹೋ ಬಂದ್ಬಿಟ್ರಿ ಇಲ್ಲಿ ಹೇಳೋಕ್ಕೆ. ನನ್ನ ಇಷ್ಟ, ನಾನು ಯಾರ ಮನೆಗಾನ ಇರ್ತೀನಿ. ಅವಳು ಬಳಿ ಬರೀ ನಿಮ್ಮ ಮಗಳು ಅಲ್ಲ, ನನಗೆ ನಾದ್ನಿನೂ ಆಗಬೇಕು. ಅವಳೇ ನೀ ಮನೆಗೆ ಇರಿಸ್ಕೊಂಡವಳು. ನನ್ನ ಮಗಳಿಗೆ ನಿನ್ ಕಂತ್ರಿ ವಿಚಾರ ಗೊತ್ತಿಲ್ಲ ಅಂತ ಅನ್ನಿಸ್ತದೆ, ಅದಕ್ಕೆ ನೀ ಮನೆಗೆ ಇರಿಸ್ಕೊಂಡವಳೆ. ಕಾರಿ ಸುಮಾ, ಲೇ ಸುಮಾ, ಎಲ್ಲಿದೆಯೇ? ಬಾರೆ ಈಚೆ ಕಡಿಕೆ. ಇದರಿದ್ದೋಳ್ನ ಏನಕ್ಕೆ ಮನೆಗೆ ಇಟ್ಕೊಂಡಿದ್ಯಾ? ಮೊದಲು ಮನೆಯಿಂದ ಈಚೆ ಕಡಿಕೆ ಹಾಕ್ಬೇಕು ಇವಳನ್ನ. ಅತ್ತೆ, ಸುಮ್ಮನೆ ಜಾಸ್ತಿ ಮಾತಾಡಕ್ ಹೋಗ್ಬೇಡಿ. ನನಗೂ ಆಪತ್ತು ನಾನು ಸುಮ್ಕಿರಕ್ಕಿಲ್ಲ ಅಷ್ಟೇ. ನೀಯ ಉಕಣವ ಸುಮ್ಕಿರಕ್ಕಿಲ್ಲ. ಸಂಸಾರಗಳಿಗೆಲ್ಲ ಉಳಿ ಇಂತಿ ಅಷ್ಟೇ. ನೀಯ ಸುಮ್ಕೆ ತಾನೇ ನೀನು ಎಲ್ಲಿತ್ತೀವಳು? ನೀನು ಮನೆ ಅಲ್ಲಿಂದ ತಕೊಂಬಂದು ರೀ ಅದೇನಕ್ಕೆ ಬಂದೈತೋ ಕೇಳಿ ನಿಮ್ಮಮ್ಮ. ಅಮ್ಮ, ಅಲ್ಲ ಬ್ಯಾಗ್ ಸಮೇತ ಇಟ್ಕೊಂಡ್ಬಿಟ್ಟು ಬಂದಿದ್ಯಾ? ಏನಕ್ಕೆ ಬಂದೆ? ಇನ್ನೇನಕ್ಕೆ ಬರ್ತಾರೆ? ಮಾಡಿದ್ಯಲ್ಲಪ್ಪ ಗನಂದರಿ ಕೆಲ್ಸ. ಆ ಮಮತನನ್ನ ಮನೆಯಿಂದ ಈಚೆ ಕಡೆಗೆ ಹಾಕೋದ್ಲು. ಹೋಗಿ ಸಾಕು ಅಂತ ಹೇಳ್ಬಿಟ್ಟು ಅದಕ್ಕೆ ಅತ್ಲಾಗ ಬಂದ್ಬಿಟ್ಟೆ. ನಾನು ಏನ್ ಮಾಡಕ್ಕಾಯ್ತದೆ? ಇನ್ ಮ್ಯಾಲೆ ಸುಮ ಮನೆಗೆ ಇರೋಣ ಅಂತ ಹೇಳ್ಬಿಟ್ಟು ಬಂದು ನೋಡಿದ್ರೆ ನೀವಿಬ್ರು ನನಗಿನ ಮುಂಚೆ ನೀವು ವಕ್ರಸ್ಕೊಂಡ್ಬಿಟ್ಟಿದ್ದೀರಾ. ನಾನು ಇನ್ ಮ್ಯಾಲೆ ಇಲ್ಲೇ ಇರ್ತೀನಿ. ಸುಮ ಎಲ್ಲೋದ್ಲು? ಸುಮನ್ ಕರಿ, ಸುಮಂತಾವೇ ಮಾತಾಡ್ತೀನಿ. ಅಮ್ಮ, ಅದು ಸುಮಾ ರೀ. ಸುಮ್ಕಿರ್ರಿ, ನಿಮ್ಮಮ್ಮ ಸುಮಂತಾಗ ಮಾತಾಡ್ಬೇಕು ಅಂತ ಹೇಳ್ತಾ ಇತ್ತಾನೆ. ನೀವು ಸುಮ್ಕೆ ನಿಂತ್ಕೊಳ್ಳಿ, ನಾನೋಗ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ. ಸುಮಾ ಮನೆಗಿಲ್ಲ ಅಲ್ವೇನೆ? ಅದು ನನಗೂ ನಿನಗೂ ಗೊತ್ತು. ಇವ್ರಿಗೇನು ಗೊತ್ತು? ನಿಂತ್ಕ ಸುಮ್ಮನೆ. ನನ್ನ ಮಗಳು ಬರ್ಲಿ ಮಾತಾಡ್ತೀನಿ ಕಳ್ಳ. ಬರ್ಲಿ. ನಿನ್ನ ನನ್ನ ದೊಡ್ಡ ಮಗ ಅಂತ ಹೇಳ್ಬಿಟ್ಟು ಯಾವ ಕರ್ಮಕ್ಕೆ ಎತ್ತದ್ನೋ ಏನು ಕತ್ತಿಯೋ ಗೊತ್ತಿಲ್ಲ. ನೀನು ಬಾಳ್ಗಿಷ್ಟು. ಅಯ್ಯೋ, ನನ್ನ ಮಗಳು ಬರ್ಲಿ, ಸುಮಾ ಬರ್ಲಿ, ಮೊದಲು ಮಾತಾಡ್ತೀನಿ. ಸುಮಾ, ಪಾಪ ಕಣಮ್ಮ, ನಿಮ್ಮ ಅಮ್ಮ ಬಂದೈತೆ, ನಿನ್ನ ಏನೋ ಮಾತಾಡ್ಸ್ಬೇಕಂತೆ. ಇನ್ ಮ್ಯಾಲೆ ಇಲ್ಲೇ ಇರ್ತದಂತೆ, ಬಾಮ್ಮ. ಅಯ್ಯೋ, ಹಂಗೆಲ್ಲ ಅನ್ಬಾರ್ದು ಸುಮಾ. ಎತ್ತು ತಾಯಿ ಅಲ್ವೇನೆ? ಏನು ಬರಕಿಲ್ವಾ? ಹಂಗೆಲ್ಲ ಅನ್ಬೇಡ ಸುಮಾ, ಹಂಗೆಲ್ಲ ಅನ್ಬೇಡ. ಬಾ, ಬಸ್ರಿ ಬೇರೆ ನೀನು, ನಿಮ್ಮ ಅಮ್ಮ ಬೇರೆ ಬಂದೈತೆ. ನೀನು ಬರ್ಲಿಲ್ಲ ಅಂದ್ರೆ ಆಯ್ತದಾ? ನನ್ನ ಮಗಳು ಇದೆ ನಿಂಗೆ ಹೇಳ್ತಾವಳ? ಏನು, ನಿಮ್ಮ ಅಮ್ಮನ ಕಂಡ್ರೆ ನಿಂಗೆ ಸ್ವಲ್ಪನೂ ಇಷ್ಟ ಇಲ್ವಾ? ಅದಕ್ಕೆ ನೀನು ಬರೋದಿಲ್ಲ ಅಂತ ಹೇಳ್ತಿದ್ಯಾ? ಅಯ್ಯೋ, ಎತ್ತು ತಾಯಿ, ನಂಗೆಲ್ಲ ಅನ್ಬಾರ್ದು ಕಣ್ಸುಮ, ಹಂಗೆಲ್ಲ ಅನ್ಬಾರ್ದು. ಯಾವತ್ತಿದ್ರು ತಾಯಿ ನೆನೆಯ. ನನ್ನ ಮಾತು ಕೇಳು. ಸುಮ್ಮನೆ ನಿಮ್ಮ ಅಮ್ಮನ ಹತ್ರ ಬಂದ್ಬಿಟ್ಟು ಮಾತಾಡು. ನಿಮ್ಮ ಅಮ್ಮಂಗೆ ನಾವಂತೂ ಇಷ್ಟ ಇಲ್ಲ. ಮಗಳು ಮನೆಗನ ಇದ್ದು ಸುಖವಾಗಿರ್ಲಿ. ಬಾ. ಸರಿ ಬಿಡಮ್ಮ, ನೀನೇನು ಹೇಳ್ಬೇಡ. ಹೋಗ್ಬಿಟ್ಟು ನಿಮ್ಮ ಅಮ್ಮಂಗೆ ನಾನೇ ಹೇಳ್ತೀನಿ. ಸುಮುಂಗೆ ನಿಮ್ಮ ಮುಖ ನೋಡೋಕ್ಕೂ ಇಷ್ಟ ಇಲ್ವಂತೆ. ಸುಮುಂಗೆ ನಿಮ್ಮ ಜೊತೆ ಮಾತಾಡೋಕ್ಕೂ ಅಸಹ್ಯ ಆಯ್ತದಂತೆ. ನೀವು ಸರಿ ಇಲ್ವಂತೆ. ಇದೇನು ಹಿಂಗೆ ಹೇಳ್ತಾವಳ ನನ್ನ ಮಗಳು? ಹಂಗೆ ಹೇಳೋಕೆ ಸಾಧ್ಯನೇ ಇಲ್ವಲ್ಲ? ಅಯ್ಯೋ, ನೀವೇ ಕೇಳಿಸ್ಕೊಂಡ್ರಲ್ಲ ನಾನು ಮಾತಾಡಿದ್ದನ್ನ. ನನಗೇನಂತ ಇದ ಮಗಳೂ ಅಮ್ಮನು ದೂರ ಮಾಡಕ್ಕೆ? ಸುಮಾ, ಮಗಳೇ ಸುಮಾ,
ಯಾಕವ ಈ ತಾಯಿ ಅಷ್ಟೊಂದು ಬೇಡವಾ ಹೋಗ್ಬಿಟ್ನೇನವ ಒಂದೇ ಒಂದ್ಕಿತ ಬಾವ ಈಚೆ ಕಡಿಕೆ ಬಾವ ನಂದೇ ತೆಪ್ಪಾಯ್ತು ಕಣವ ಅವಾಗ ಯಾರ್ಯಾರ್ದೋ ಮಾತು ಕಟ್ಕೊಬಿಟ್ಟು ಹೆಂಗೆಂಗೋ ಮಾಡ್ಬಿಟ್ಟೆ ಕಣವ ಕ್ಷಮಿಸ್ಬಿಡು ಕಣವ ನನ್ ತೆಪ್ಪಾಯ್ತು ಬಾವ ಒಂದೇ ಒಂದ್ಕಿತ ಬಂದು ತಾಯಿ ಮಕ್ಕವ ನೋಡ್ ಬಾವ ನಿಮ್ಮ ಅಣ್ಣನುವೆ ನನ್ನ ಮನೆಯಿಂದ ನಿಮ್ಮ ಅಣ್ಣನ ಏನ್ರು ಮಮ್ತಿನುವೆ ಈಚೆ ಕಡೆಗೆ ಹಾಕ್ಬಿಟ್ಲು ಕಣವ ಇನ್ ಯಾರ ದಿಕ್ಕು ನನಗ್ ತಾನೆ ಅದಕ್ಕೆ ನಿನ್ನೆ ನಂಬ್ಕೊಂಡು ನಿಂತಾವೆ ನೀ ಬಂದಿದ್ದೀನಿ ಕಣವ ಬಾವ ಅತ್ತೆ ಸುಮ್ಕೆ ನೀವು ಬಾಯಿ ಬಿಡ್ಕೋಬೇಡಿ ಅಕ್ಕಪಕ್ಕದ ಮನೆ ನೋಡಿದವರು ಏನು ಅನ್ಕೊಳಕ್ಕಿಲ್ಲ ಅವಳು ಇಷ್ಟ ಇಲ್ಲ ಅಂತ ಹೇಳ್ತಾಳ್ತಾನೆ ಇಷ್ಟ ಇಲ್ಲ ಅಂತ ಅಂದಮೇಲೆ ನೀವು ಅದು ಹೆಂಗೆ ಬಂದ್ಬಿಟ್ಟು ಹಿಂಗೆ ಕೂಗಾಡ್ತೀರಾ ಥೂ ನನಗೆ ಯಾರನ್ನ ನಮ್ಮ ಮನೆಗೆ ಇರಬೇಡ ಅಂತ ಒಂದು ಮಾತು ಅಂದ್ಬಿಟ್ರೆ ನನಗಂತೂ ಎಡಬಲ ತುಳಿಯಕ್ಕಿಲ್ಲ ತುಬಕ್ಕೂ ನುಗ್ಗುತ್ತು ಹೊಂಟೋಗ್ಬಿಡ್ತೀನಿ ಯಪ್ಪ ಮಗಳು ಅಷ್ಟೆಲ್ಲ ಊದ್ಬಿಟ್ಟು ಕಳಿಸಿದ್ರು ಅದು ಹೆಂಗೆ ನೀವು ಇಲ್ಲಿ ಇದೀರೋ ನಾ ಕಾಣೆ ದೇವರಣೆ ನಾ ಕಾಣೆ ಅದು ಹೆಂಗೆ ಇದೀರೋ ನೀವು ಅಂತ ಹೇಳ್ಬಿಟ್ಟು ಎಲ್ಲಾದ್ರೂ ಹೋಗ್ಬಿಟ್ಟು ಯಾರ ಮನೆಗನ ಬಿದ್ದಿರ್ರಿ ಸುಮ್ಮನೆ ಯಾಕೆ ಇಷ್ಟ ಇಲ್ದಿರೋ ಮನೆಗೆ ಬಿದ್ದಿರ್ತೀರಾ ಅಯ್ಯೋ ವಯಸ್ಸಾಗಿದ್ದ ಕಾಲಕ್ಕೆ ಮಕ್ಕಳು ಮರಿ ನೋಡ್ಕೋಬೇಕು ನಮ್ಮನ್ನ ನೀನು ಯಾರು ನೋಡ್ಕೋತಾರೆ ಮಗ ನೀನೇ ಒಂದು ಮಾತು ಹೋಗ್ಬಿಟ್ಟು ನಿನ್ನ ತಂಗಿಗೆ ಹೇಳ ನನಗಿನ್ ಯಾರು ದಿಕ್ಲ ಅಲ್ಲಿ ನೋಡಿದ್ರೆ ನೀನು ಎಂಡ್ರು ಮಮ್ತಿನಿನುವೆ ಮನೆಯಿಂದ ಈಚೆ ಕಡೆಗೆ ಹಾಕೋದ್ಲು ಇವಾಗ ನನ್ನ ಮಗಳು ನೋಡ್ಕೊಳ್ಳಿಲ್ಲ ಅಂತಂದ್ರೆ ನಂಗೆ ಯಾರು ದಿಕ್ಲ 3 ಜನನ ಎತ್ತಿದ್ದೀನಿ ಕಣ್ಲ ಎತ್ತಿ ಒತ್ತಿ 3 ಜನನ ಸಾಕಿದ್ದೀನಿ ನೀವು 3 ಜನ ಸೇರಿ ನಾನು ಒಬ್ಳನ್ನ ಸಾಕಾಯ್ತಿಲ್ವೇನ್ರಲ್ಲ 3 ಜನ ಒಬ್ರು ಸಾಕಾಯ್ತಿಲ್ವಾ ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿದ್ದೀನಿ ಏನಾರ ಒಂದು ಹೋಗಿ ಹೇಳ ಅಯ್ಯೋ ಅವ್ರು ಹೇಳಿದ್ರೆ ಏನ್ ಕೇಳ್ಬಿಡ್ತಾಳ ನಿಮ್ಮ ಮಗಳು ನಿಮ್ಮನ್ ಕಂಡ್ರಾಕಿಲ್ವಂತೆ ಅಮ್ಮ ನಾನಿನ್ನು ಸಾಕನ ಅಂತಂದ್ರೆ ನಾನೇ ನೀ ಬಂದ್ಬಿಟ್ಟು ತಂಗಿ ಮನೆಯಾಗಿದ್ದೀನಿ ಇನ್ನು ನಿಂತಾನೆ ನಾನು ಎಲ್ಲಿ ಸಾಕಾಯ್ತದೆ ಎಲ್ಲಿ ನೋಡ್ಕೊಳಕಾಯ್ತದೆ ನೀನೇ ಯೋಚನೆ ಮಾಡಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಪಾಪಿ ಮುಂಡೆ ಮಕ್ಕಳು ಕಂಡ್ಲ ನೀವು ಪಾಪಿ ಮುಂಡೆ ಮಕ್ಕಳು ಎಲ್ಲ ನಿನಗೆ ಸುರಿದ್ನಲ್ವೇನ್ಲ ಎಲ್ಲ ನಿನಗೆ ಸುರಿದೆ ನಿನಗೂ ನಿನ್ನ ಹೆಂಡ್ತಿಗೂ ಅಂತ ಹೇಳ್ಬಿಟ್ಟು ಎಷ್ಟು ಸುರಿದಿದ್ದೀನಿ ನಾನು ಕೊನೆಗೂ ಹೆಂಗೆ ಕೈ ಎತ್ಬಿಟ್ರಲ್ಲ ಅಂದರೆ ನಾನು ಏನು ಮಾಡಬೇಕು ಅಂತ ಅನ್ಕೊಂಡಿದ್ರ ಈಗ ನಾನು ಎಲ್ಲಿ ಹೋಗಲಿ ಹೇಳಿ ನನಗೆ ಅಂತ ಹೇಳ್ಬಿಟ್ಟು ಇನ್ನು ಯಾರು ಅವ್ರೆ ನೀನೇ ಹೇಳು ಈಗ ನಾನು ಎಲ್ಲಿಗೆ ಹೋಗ್ಲಿ ಅನಾಥಾಶ್ರಮಗಳು ಪ್ಯಾಟೆನಾಗೆ ಶಾನೆ ಹೋಗುವಂತೆ ಕಾಣತ್ತೆ ಯಾವ್ದನ ಅನಾಥಾಶ್ರಮಕ್ಕೆ ಹೋಗ್ಬಿಟ್ಟು ಸೇರ್ಕೊಬಿಡಿ ಸೇರ್ಸ್ಕೊಂತಾರೆ ವಾಡ್ ತುಂಬ 3 ಹೊತ್ತು ಊಟನೂ ಹಾಕ್ತಾರಂತೆ ಹೋಗ್ಬಿಟ್ಟು ಅಲ್ಲೇ ನಿನ್ಯ ಇರಿ ಥೂ ನಿನ್ನ ಬಾಯಿಗೆ ಮುಣ್ಣಾಕ ನೀನು ನಿನ್ನ ಮನೆಗೆ ಬಂದಮೇಲೆ ನೀ ದಿಕ್ಕಾಪಲ ಹೋಗ್ಬಿಡ್ತು ಬಿಡು ನಮ್ಮ ಮನೆ ದಿಕ್ಕಾಪಲ ಹೋಗ್ಬಿಡ್ತು ನನ್ನೇ ನೀ ಅನಾಥಾಶ್ರಮಕ್ಕೆ ಸೇರಿಸ್ದಿ ಅಲ್ವೆಲ್ಲ ನೀನು ಹೆಂಡ್ತಿ ಅಷ್ಟು ಮಾತಾಡ್ತಾ ಇದ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಇದೆಯಲ್ಲ ನೀನು 3 ಬಿಟ್ಬಿಟ್ಟು ನೀನು ಎಂಥೋ ನಿರ್ಬೇಡ ಹೇಳು ನೀನು ಅಮ್ಮ ನಾನು ಏನಮ್ಮ ಮಾಡೋಕ್ಕಾಯ್ತದೆ ನೋಡ್ತಾ ಇರಲ್ಲ ತಾಯಿ ಶಾಪ ನಾಯಿ ಶಾಪ ಎರಡೂ ಒಂದೇ ಅಂತ ಹೇಳ್ತಾರೆ ಒಂದಿನ ಈ ಬಿಕ್ರಿಯಿಂದ ನೀನು ಬೀದಿಗೆ ಬರಲಿಲ್ಲ ಅಂತಂದ್ರೆ ಅವಾಗ ಕೇಳ ಬಂದ್ಬಿಟ್ಟು ಅವಾಗ ಕೇಳು ಪಕ್ಕದಾಗಿದ್ರು ನೀನು ಯೋಗ್ಯತೆಗೆ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ನಾಳೆಗೊಂದಿನ ಸರಿಯಾಗಿ ಗುಮ್ತಾಳಲ್ಲ ಆವಾಗ ಗೊತ್ತಾಯ್ತದೆ ನೋಡು ನಾನೇ ಶಾಪ ಹಾಕ್ತೀನಿ ಇವಳಿಂದ ನೀನು ಬೀದಿಗೆ ಬಂದು ಅಲ್ಲಿಲ್ಲ ಅಂತಂದ್ರೆ ಅವಾಗ ಬಂದ್ಬಿಟ್ಟು ನಾನು ಏನೊಂದೆ ಅಂತ ಹೇಳ್ಬಿಟ್ಟು ಕೇಳು ಬಿಡು ಆರಾಮಾಗಿರ್ರಿ ಹೆಂಗನ ಇರ್ರಿ ನಾನೇ ಏನಿಯ ಹೋಯ್ತೀನಿ ಥೂ ನೋಡ್ದೇನ್ರಿ ಯಾವ್ದನ ತಾಯಿ ಆದಳು ಹಿಂಗ್ ಶಾಪ ಆಗ್ತಾಳ ನಿಮ್ಮ ಅಮ್ಮ ನೋಡಿ ಆಳ್ ಬಿದ್ದು ಹೋಗ್ಲಿ ಅಂತ ಹೇಳ್ಬಿಟ್ಟು ಶಾಪ ಆಗ್ತಾ ಇರೋದು ಹೂನೆ ನಿನ್ನಂತೋಳ್ ಜೊತೆ ಇದ್ರೆ ನನ್ನ ಮಗ ಏನು ಎಲ್ಲಿ ತಾನೇ ಉದ್ದಾರ ಆಗೈತದ ನನ್ನ ಮಗ ಆಳ್ ಬಿದ್ದೇನೆಯೇ ಹೋಗೋದು ಸರಿ ಬಿಡು ಸರಿ ಜೀವನ ಏನು ಅಂತ ಹೇಳ್ಬಿಟ್ಟು ಕರ್ಮ ಅನ್ನೋದು ಯಾವತ್ತೂ ಬಿಡಲ್ಲ ಜೀವನ ಅನ್ನೋದು ಪಾಠ ಕಲಿಸ್ತಾ ಇರ್ತದೆ ಕರ್ಮ ನಾನು ಬಿಟ್ರು ಕರ್ಮ ಬಿಡಾಕಿಲ್ಲ ನಿನ್ನ ಮಗ ನಿನಗೆ ನೀ ಹೇಳ್ತಾ ಇರೋದು ಕರ್ಮ ಬಿಡಾಕಿಲ್ಲ ಕಣ್ರಪ್ಪ ಇಬ್ಬರನ್ನೂ ಬಿಡಾಕಿಲ್ಲ ಇವತ್ತು ನೋಯಿಸಿ ಮಾಡಿ ನನ್ನನ್ನು ಮನೆಯಿಂದ ಈಚೆ ಕಡೆ ಕಳಿಸ್ತೀಯಲ್ವಾ ನನ್ನ ಮಗಳಿಗೂ ಅದು ಏನೇನು ಹೇಳ್ಕೊಟ್ಟಿದ್ರು ನನ್ನ ಮಗಳು ಬಸ್ರಿ ಬೇರೆ ಅವಳ ಬಗ್ಗೆ ನಾನು ಏನು ಮಾತಾಡೋಕ್ಕಿಲ್ಲ ಬಿಡು ನಾನು ತಪ್ಪು ಮಾಡಿದ್ದೀನಿ ಅದಕ್ಕೆ ಬಾಯಿ ಮುಚ್ಕೊಂಡು ಹೋಯ್ತಾ ಇದ್ದೀನಿ ಟೇಮ್ ಬರ್ತದೆ ಅನಾಥಾಶ್ರಮಕ್ಕೆ ಹೋಗಿ ಅಂತ ಹೇಳಿದ್ರಿ ಅಲ್ವಾ ಸರಿ ಬಿಡಿ ಅನಾಥಾಶ್ರಮಕ್ಕೆ ನೀವು ಹೋಯ್ತೀನಿ ಲೇ ಪಾಪ ಕಣ್ಲೆ ಅಮ್ಮ ನಮಗೆ ತಿನ್ನಕ್ಕೆ ಕೂಳಿಲ್ಲ ನಾವೇ ಬಂದು ಕಂಡ್ರ ಮನೆಗೆ ಬಿದ್ದಿದ್ದೀವಿ ಹಂಗಂತ ಇವಾಗ ನಿಮ್ಮ ಅಮ್ಮನ ತಂದು ಇಟ್ಕಂತಾನ ನನ್ನ ತಂಗಿ ಮನೆಗೆ ತಾನೇ ಇರಿಸ್ಕೊಳ್ಳೋದು ಇದ್ರೆ ಇರ್ಲಿ ಬಿಡು ಏನಾಯ್ತದೆ ಏನಾಯ್ತದ ನಿಮ್ಮಮ್ಮ ನಮ್ಮ ಬಗ್ಗೆ ಎಲ್ಲ ಫಿಟ್ಟಿಂಗ್ ಇಕ್ಬಿಟ್ಟು ಆಮೇಕಿಂದ ನಿನ್ನ ತಂಗಿ ನೀನು ಮನೆಯಿಂದ ಈಚೆ ಕಡೆಗೆ ಹಾಕ್ತಾಳೆ ನಿಮ್ಮಮ್ಮ ಈ ಮನೆಗಿದ್ರೆ ಅಪಾಯ ನಮಗೇನಿಯ ಬೇರೆ ಯಾರಿಗೂ ಅಪಾಯ ಅಲ್ಲ ಬಾಯಿ ಮುಚ್ಕೊಂಡು ನಾನು ಹೇಳೋದನ್ನು ಕೇಳಿ ಹೋದ್ರೆ ಹೋಗ್ಲಿ ಸುಮ್ಕಿರಿ ನಿಮ್ಮಮ್ಮ ನಿಮ್ಮಮ್ಮಗೂ ವಯಸ್ಸಾಯ್ತು ಎಲ್ಲೋ ಅಂತಾಗೆ ಇರ್ತದೆ ಯಾವ್ದಾನ ಅನಾಥಾಶ್ರಮಕ್ಕೆ ಸೇರಿಸ್ಬಿಟ್ಟು ಬನ್ನಿ ಸೋರೋಯ್ತದ ಅವಾಗ ಯಾರು ಸಾಕ್ತವ್ರೆ ಹಂಗನ್ನೋಳು ನಿನ್ನ ತಮ್ಮ ಸಾಕ್ಬೇಕಿತ್ತು ನಿನ್ನ ತಮ್ಮ ಸಾಕ್ತವನ ಯಾರು ಸಾಕಿಲ್ಲ ತಾನೆ ನೀವ್ಯಾಗ ತಲೆ ಮೇಲೆ ಹೊತ್ಕೋತೀರಾ ಹೋದ್ರು ಹೋಯ್ತದ ಬಿಡು ಅಯ್ಯೋ ನೀನು ನಡೀರಿ ಒಳಗಡೆ ಸುಮ್ಕಿನೆನಿಯ ಆದ್ರೂ ನಮ್ಮ ಅಮ್ಮ ನೋಡಿರೋ ಅಯ್ಯೋ ಅನ್ನಿಸ್ತದ ಕಣಮ್ಮಿ ಈ ವಯಸ್ಸಾಗಿ ಎಲ್ಲಿಗೋಯ್ತದೆ ನಮ್ಮ ಅಮ್ಮಂಗೆ ಪ್ಯಾಟೆ ಗಿಟ್ಟೆ ಏನೂ ಗೊತ್ತಿಲ್ಲ ಅನಾಥಾಶ್ರಮ ಅಂತ ಹೇಳ್ಬಿಟ್ಟು ಎಲ್ಲಿ ಹುಡಿಕೊಂಡು ಹೋಯ್ತದೆ ಹೇಳು ಎಲ್ಲಿ ಹುಡಿಕೊಂಡು ಹೋಯ್ತದೆ ಅನಾಥಾಶ್ರಮ ಅಂತ ಹೇಳ್ಬಿಟ್ಟು ಆದ್ರೂ ನಾವು ಕಷ್ಟದಾಗಿದ್ದೀವಿ ಇಲ್ಲ ಅಂತ ಹೇಳ್ತಿಲ್ಲ ನಾನು ಮಮ್ತಿ ನೋಡ್ಕೊತಾಳೆ ಅಂತ ಅನ್ಕೊಂಡಿದ್ದೆ ಆದರೆ ಮಮ್ತಿಂಗ್ ಮನೆಯಿಂದ ಈಚೆ ಕಡೆಗೆ ಹಾಕ್ತಾಳೆ ಅಂತ ಹೇಳ್ಬಿಟ್ಟು ದೇವರಣೆ ನನಗೆ ಗೊತ್ತಿರಲಿಲ್ಲ ಕಣಮ್ಮಿ ದೇವರಣೆ ನನಗೆ ಗೊತ್ತಿರಲಿಲ್ಲ ಹಿಂಗೆ ನಾನು ತಾನೇ ಏನು ಮಾಡೋಕ್ಕಾಯ್ತದೆ ಸರಿ ಬಿಡು ಆಯಿತು ನೋಡಿರಿ ಒಳಗಡೆ ನಿಮ್ಮಮ್ಮ ನುಲ್ಕೊಂಡು ತಿರುಗಿ ಬಂದ್ಬಿಟ್ಟೋಳು ಯಾಕೆ ಬೇಕು ನೋಡಿರಿ ಸುಮ್ಕೆನೆ ನೀವು ಒಳಗಡಿಕೆ ಆಮೇಲೆ ನೀವು ಆಮೇ 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 ಅನ್ಕೊಂಡು ತಿರುಗಿ ಮತ್ತು ಒಳಗಡೆ ಕರ್ಸ್ಕೊಂಡು ನಾವು ಬೀದಿಗೆ ಬಿಳಂಗೆ ಮಾಡ್ಕೋಬೇಡಿ ನೋಡಿ ಈಗ ನಿಮ್ಮಮ್ಮ ಬಂದಿದ್ದು ಹೋಗಿದ್ದು ಈ ವಿಚಾರ ಏನು ನಿಮ್ಮ ತಂಗಿಗಾಗಲಿ ತಂಗಿ ಗಂಡಂಗಾಗಲಿ ವಿಚಾರ ಮುಟ್ಟಿಸ್ಬಾರ್ದು ಸರಿ ನೋಡಿರಿ ಒಳಗಡೆ ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ ನಾನೇನು ತಪ್ಪು ಮಾಡಿದ್ದೀನ ಸರಿ ಮಾಡಿದ್ದೀನ ಏನೂ ಗೊತ್ತಾಯ್ತಿಲ್ಲ ಬಿಡು ಏನು ಮಾಡೋಕ್ಕಾಗಲ್ಲ ನಾನು ತಾನೇ ಇವಾಗ ಏನು ಮಾಡೋಕ್ಕಾಯ್ತದೆ ನಾನೇ ಇಕ್ಕಟ್ಟಿನ ಪರಿಸ್ಥಿತಿನಾಗ ತಗ್ಲಾಕೊಂಡಿವ್ನಿ